ನೆನೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಸಂಘಟನಾ ಸಭೆ ನಡೆಯಿತು. ಈ ಬಿಜೆಪಿ ಸಭೆ ಕೇವಲ ಪಕ್ಷ ಸಂಘಟನೆಗೆ ಮಾತ್ರ ಸೀಮಿತವಾಯಿತಾ? ಈ ಪ್ರಶ್ನೆ ಉದ್ಭವ ಆಗೋದಕ್ಕೂ ಕಾರಣ ಇದೆ. ಬಿಜೆಪಿ ಮಾಜಿ ಶಾಸಕರ ಸಭೆಯಲ್ಲಿ ಮೈತ್ರಿ ಪಕ್ಷದ ಪ್ರಸ್ತಾಪವೇ ಇಲ್ಲ. ಮೈತ್ರಿ ಪಕ್ಷ ಜೆಡಿಎಸ್ನ ಪ್ರಸ್ತಾಪನೆ ಇಲ್ಲ. ಮೈತ್ರಿ ನಾಯಕರ ಬಗ್ಗೆ ಬಿಜೆಪಿ ಸಭೆಯಲ್ಲಿ ಯಾವುದೇ ಚರ್ಚೆ ಆಗಿಲ್ಲ. ನಿನ್ನೆ 130ಕ್ಕೂ ಹೆಚ್ಚು ಬಿಜೆಪಿ ಮಾಜಿ ಶಾಸಕರು ಸಭೆಯಲ್ಲಿ ಭಾಗಿಯಾಗಿದ್ದರು. ಬಿಜೆಪಿ ಸಭೆಯಲ್ಲಿ ಜೆಡಿಎಸ್ ನೆನಪನ್ನೇ ಮಾಡಿಕೊಂಡಿಲ್ಲ. ಬಿಜೆಪಿ ನಾಯಕರು ಮಿತ್ರ ಪಕ್ಷದ ಬಗ್ಗೆ ಚಕಾರ ಎತ್ತಲಿಲ್ಲ. ಭಾಷಣಗಳಲ್ಲಿ ಪ್ರಸ್ತಾಪವಾಗದ ಮಿತ್ರ ಪಕ್ಷ ಜೆಡಿಎಸ್ ಮೈತ್ರಿ ಇದೀಗ ಚರ್ಚೆ ಆಗ್ತಾ ಇರುವಂತಹ ವಿಷಯ. ಜೆಡಿಎಸ್ ಒಳಗೊಂಡಂತೆ ಮುಂದಿನ ಕಾರ್ಯತಂತ್ರ ಹೊರಬೀಳಲೇ ಇಲ್ಲ. ಆ ಬಗ್ಗೆ ಬಿಜೆಪಿ ತಿಳಿಸಲೇ ಇಲ್ಲ. ಮಿತ್ರ ಪಕ್ಷ ಜೆಡಿಎಸ್ ಸಾಥ್ ಬಗ್ಗೆ ಯಾವುದೇ ಪ್ರಸ್ತಾಪನೆ ಆಗಿಲ್ಲ. ಜೆಡಿಎಸ್ ಅಸ್ತಿತ್ವ ಹೆಚ್ಚಿರುವ ಕ್ಷೇತ್ರಗಳು, ಆ ಕ್ಷೇತ್ರಗಳ ಮಾಜಿ ಶಾಸಕರಿಗೆ ಈ ಸಭೆಯಿಂದ ನಿರಾಸೆಯಾಗಿದೆ. ಜೆಡಿಎಸ್ ನಿಭಾಯಿಸುವ ಕುರಿತು ಉತ್ತರ ಸಿಗದ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಸಭೆಗೆ ಹಾಜರಾಗಿದ್ದ ಹಲವು ಮಾಜಿ ಶಾಸಕರಿಗೆ ಸಭೆ ತೃಪ್ತಿನೇ ತಂದಿಲ್ವಂತೆ. ಹಾಗಾದ್ರೆ ಬಿಜೆಪಿ ಸಭೆ ಕೇವಲ ಪಕ್ಷ ಸಂಘಟನೆಗೆ ಮಾತ್ರ ಸೀಮಿತ ಆಯ್ತಾ? ಬಿಜೆಪಿ ಮಾಜಿ ಶಾಸಕರ ಸಭೆ, ಪರಾಜಿತ ಅಭ್ಯರ್ಥಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಆದರೆ ಈ ಸಭೆಯಲ್ಲಿ ಮೈತ್ರಿ ಪಕ್ಷ ಜೆಡಿಎಸ್ನ ಕುರಿತಾಗಿ ಯಾರು ಮಾತೇ ಆಡಿಲ್ಲ, ಚಕಾರನೇ ಎತ್ತಿಲ್ಲ. ಜೆಡಿಎಸ್ ಅನ್ನ ನೆನಪು ಕೂಡ ಮಾಡಿಕೊಂಡಿಲ್ಲ. ಭಾಷಣಗಳಲ್ಲಿ ಪ್ರಸ್ತಾಪವಾಗದ ಜೆಡಿಎಸ್ ಮೈತ್ರಿ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ, ನಿನ್ನೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಆದಂತಹ ಸಭೆ ಕೇವಲ ಸಂಘಟನೆಗೆ ಮಾತ್ರ ಈ ಸಭೆ ಸೀಮಿತ ಆಗೋಯ್ತಾ? ಯಾಕಂತಂದ್ರೆ ಮಿತ್ರ ಪಕ್ಷ ಜೆಡಿಎಸ್ ಜೊತೆಗೆ ಹೋಗ್ತೀವಿ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಂತಹ ನಾಯಕರು ಯಾರು ಕೂಡ ಅದರ ಬಗ್ಗೆ ಚಕಾರನೇ ಎತ್ತಿಲ್ಲ. ವೀಣಾ, ನಿನ್ನೆ ಮಾಜಿ ಶಾಸಕರುಗಳ ಸಭೆಯನ್ನು ಕರೆಯಲಾಗಿತ್ತು. ವಿಜೇಂದ್ರ ನೇತೃತ್ವ ನಡೆದ ಸಭೆಯಲ್ಲಿ ಸುಮಾರು 130ಕ್ಕೂ ಹೆಚ್ಚು ಮಾಜಿ ಶಾಸಕರು ಭಾಗವಹಿಸಿದ್ರು. ಈ ಸಭೆಯ ಅಜೆಂಡಾ ಇದ್ದಂಥದ್ದು ಸಂಘಟನೆಗೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಎಲ್ಲಾ ಮಾಜಿ ಶಾಸಕರಿಗೆ ಕರೆಯಲಾಗಿತ್ತು. ಮತ್ತೆ 2023ರ ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿಗಳನ್ನು ಕೂಡ ಈ ಸಭೆಗೆ ಆಹ್ವಾನ ಮಾಡಲಾಯಿತು. ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಈ ಒಂದು ಸಭೆಯಲ್ಲಿ ಪಕ್ಷ ಸಂಘಟನೆ ಸಂಬಂಧಪಟ್ಟಾಗೆ ಸುದೀರ್ಘವಾಗಿರುವಂತಹ ಚರ್ಚೆಗಳಾಯ್ತು. ಆದರೆ ಈಗಾಗಲೇ ಮಿತ್ರ ಪಕ್ಷವಾಗಿರ್ತಕ್ಕಂಥ ಜೆಡಿಎಸ್ ಜೊತೆಗೆ ಯಾವ ರೀತಿಯ ಒಂದು ರಾಜಕಾರಣ ಮುಂದುವರಿಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಯಾವುದೇ ಒಂದು ಚರ್ಚೆ ಆಗದೆ ಇರತಕ್ಕಂಥದ್ದು ಹಲವು ಚರ್ಚೆ ಕಾರಣ ಆಯ್ತು. ಯಾಕಂತಂದ್ರೆ ಜೆಡಿಎಸ್ ನ ಪ್ರಾಬಲ್ಯ ಹಲವು ಜಿಲ್ಲೆಗಳಲ್ಲಿ ಇದೆ. ಅಲ್ಲಿ ಈಗಾಗಲೇ ಕಾಂಗ್ರೆಸ್ ಗೆದ್ದಿದೆ. ಅಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಈಗಾಗಲೇ ಸೋಲು ಅನುಭವಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂದೆ ಸರ್ಕಾರದ ಹೋರಾಟ ಮಾಡುವ ನಿರ್ಣಯ ತೆಗೆದುಕೊಂಡಿರುವಂತಹ ಈ ಸಭೆಯಲ್ಲಿ ಜೆಡಿಎಸ್ ನ ಅಸ್ತಿತ್ವ ಮತ್ತು ಜೆಡಿಎಸ್ ನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಯಾರು ಕೂಡ ಪ್ರಸ್ತಾಪ ಮಾಡದೇ ಇರತಕ್ಕಂಥದ್ದು ಹಲವು ಚರ್ಚೆ ಕಾರಣ. ಯಾಕೆಂತಂದ್ರೆ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥ ಪಕ್ಷದೊಂದಿಗೆ ಸರ್ಕಾರದ ವಿರುದ್ಧ ನಡೆಸ್ತಕ್ಕಂಥ ಹೋರಾಟವನ್ನು ಹೇಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆನೂ ಕೂಡ ಒಂದು ವಿಸ್ತೃತವಾದಂತ ಒಂದು ಸಂದೇಶ ಸಿಗತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಹಲವು ಮಾಜಿ ಶಾಸಕರುಗಳು ಇದ್ರು. ಆದ್ರೆ ಆ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಆಗಿಲ್ಲ. ಪಕ್ಷ ಸಂಘಟನೆ, ಸರ್ಕಾರದ ಮುಂದಿನ ಹೋರಾಟದ ಬಗ್ಗೆನೇ ಚರ್ಚೆ ಆಯ್ತು. ಯಡಿಯೂರಪ್ಪನವರು ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ರು. ಆರ್ ಅಶೋಕ್ ಅವರು ಸಿದ್ದರಾಮಯ್ಯ ಡಿಸೆಂಬರ್ ನಲ್ಲಿ ರಿಸೈನ್ ಮಾಡ್ತಾರೆ, ರಾಜೀನಾಮೆ ಕೊಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದಕ್ಕೆ ಕೆಲ ಮಾಜಿ ಶಾಸಕರು ಆಕ್ಷೇಪ ವ್ಯಕ್ತಪಡಿಸಿದ್ರು. ನಮ್ಮ ಹೋರಾಟ ಹೇಗಿರ್ಬೇಕು ಅನ್ನೋದು ಪ್ರಸ್ತಾಪ ಮಾಡಿ ಅಂತೇಳಿ ಅಶೋಕ್ ಅವರಿಗೆ ಪ್ರಶ್ನೆ ಮಾಡುವಂತ ಕೆಲಸಗಳನ್ನ ಮಾಡಿದ್ರು. ಚಲವಾದಿ ನಾರಾಯಣಸ್ವಾಮಿ ಹೋರಾಟ ಇನ್ನಷ್ಟು ಪ್ರಬಲ ಆಗ್ಬೇಕು ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಆದರೆ ಜೆಡಿಎಸ್ ನ ಬಗ್ಗೆ ಯಾರೂ ಕೂಡ ಚಕಾರ ಎತ್ತೇ ಇರ್ತಕ್ಕಂಥದ್ದು. ಜೆಡಿಎಸ್ ನಮ್ಮ ಸಂಬಂಧ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ, ಸರ್ಕಾರದ ಹೋರಾಟ ನಡೆಸುವಾಗ ಜೆಡಿಎಸ್ ಜೊತೆ ಹೇಗೆ ನಮ್ಮ ಸಂಬಂಧಗಳು ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲೂ ಚಕಾರ ಶಬ್ದವೂ ಕೂಡ ಪ್ರಸ್ತಾಪ ಆಗದೆ ಇರತಕ್ಕಂಥದ್ದು ಸಹಜವಾಗಿ ಒಂದು ಚರ್ಚೆಗೆ ಕಾರಣ ಆಯ್ತು. ಈಗಲೇ ಮೈತ್ರಿ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟ ಮುಂದುವರಿಸ್ತಾ ಇರತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಮುಂದಿನ ದಿನಗಳಲ್ಲಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಂದೇಶ ಸಿಗಬಹುದು ಅಂತಕ್ಕಂಥ ನಿರೀಕ್ಷೆ ಜೆಡಿಎಸ್ ಪ್ರಾಬಲ್ಯ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿರ್ತಕ್ಕಂಥ ಮಾಜಿ ಶಾಸಕರ ಅಭಿಪ್ರಾಯ ಆಗಿತ್ತು. ಆ ಕಾರಣಕ್ಕಾಗಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸಂದೇಶ ಬರಬಹುದು ಅಂತ ಹೇಳಿ ನಿರೀಕ್ಷೆ ಮಾಡಿರ್ತಕ್ಕಂಥ ಸಭೆಯಲ್ಲಿ ಜೆಡಿಎಸ್ ಬಗ್ಗೆನೆ ಎಲ್ಲೂ ಪ್ರಸ್ತಾಪ ಆಗದೆ ಇರತಕ್ಕಂಥದ್ದು ಹಲವು ಚರ್ಚೆ ಕಾರಣ ಆಗಿದೆ. ವೀಣಾ, ಎಸ್ ಥ್ಯಾಂಕ್ ಯು ಆನಂದ್ ತಮ್ಮ ಮಾಹಿತಿಗಾಗಿ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.